ಕನ್ನಡಿಗರು ಎಲ್ಲ ಕ್ಷೇತ್ರದಲ್ಲಿ ಮಿಂಚುತ್ತಿದ್ದಾರೆ. ಕರ್ನಾಟಕದ ಕನ್ನಡಿಗರು ಸದ್ಯ ಲೋಕ ವ್ಯಾಪ್ತಿಯಲ್ಲಿ ಸಾಧನೆಯನ್ನ ಮಾಡ್ತಿದ್ದಾರೆ. ಇದೀಗ ಬೆಂಗಳೂರಿನ ಅವನಿ ಪ್ರಶಾಂತ್ ಎಂಬವರು ಗಾಲ್ಫ್ ಕ್ಷೇತ್ರದಲ್ಲಿ ಭಾರಿ ಸಾಧನೆ ಮಾಡಿದ್ದಾರೆ. ಈ ಸಾಧನೆಯಿಂದ ಕನ್ನಡ ಮಣ್ಣಿಗೆ ಹೆಮ್ಮೆ ತರುವಂತೆ ಮಾಡಿದ್ದಾರೆ. ಅಷ್ಟಕ್ಕೂ ಯಾರಿ ಅವನಿ, ಅವರ ಸಾಧನೆಯ ಹಾದಿ ಹೇಗಿತ್ತು ನೋಡೋಣ ಬನ್ನಿ. ಅವನಿ ಪ್ರಶಾಂತ್ 7 ಅಕ್ಟೋಬರ್ 2006ರಲ್ಲಿ ಜನಿಸ್ತಾರೆ. ಇವರೊಬ್ಬ ಭಾರತೀಯ ಹವ್ಯಾಸಿ ಗಾಲ್ಫ್ ಆಟಗಾರ್ತಿ. 2023ರಲ್ಲಿ ಚೀನಾದ ಹ್ಯಾಂಗ್ಝೌನ್ ನಲ್ಲಿ ನಡೆದ ಏಷ್ಯನ್ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿ ಭಾರತೀಯ ತಂಡದಲ್ಲಿ ಅವರು ಅತ್ಯಂತ ಕಿರಿಯ ಆಟಗಾರ್ತಿಯಾಗಿ ಸೇರ್ಪಡೆಯಾಗ್ತಾರೆ. ಆಗಸ್ಟ್ ರಾಷ್ಟ್ರೀಯ ಮಹಿಳಾ ಹವ್ಯಾಸಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ ಭಾರತದಿಂದ ಮೊದಲ ಹವ್ಯಾಸಿ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ. ಅವನಿ ಪ್ರಶಾಂತ್ ಬೆಂಗಳೂರಿನಲ್ಲಿ ಜನಿಸಿದ್ರು. ಅವರ ತಂದೆ MS ಪ್ರಶಾಂತ್. ಅವರು ಗಾಲ್ಫ್ ಆಡಲು ಮಗಳಿಗೆ ಪ್ರೋತ್ಸಾಹಿಸಿದ್ರು. ಬೆಂಗಳೂರಿನ ಗ್ರೀನ್ವುಡ್ ಹೈ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ವ್ಯಾಸಂಗ ಮಾಡಿಸಿದ್ರು. ಅವನಿ ಅವರು 3 ವರ್ಷ 10 ತಿಂಗಳ ವಯಸ್ಸಿನಲ್ಲೇ ಗಾಲ್ಫ್ ಆಡಲು ಪ್ರಾರಂಭಿಸಿದ್ರು. ಅವರು ಪ್ರಸ್ತುತ ಭಾರತದ ನಂಬರ್ 1 ಹವ್ಯಾಸಿ ಗಾಲ್ಫ್ ಆಟಗಾರ್ತಿ. ಗ್ರೇಟ್ ಬ್ರಿಟನ್ನ ಲಾರೆನ್ಸ್ ಬದ್ರಿರಿಡ್ಜ್ ಅವರ ಅಡಿಯಲ್ಲಿ 4 ವರ್ಷಗಳ ಕಾಲ ತರಬೇತಿಯನ್ನ ಪಡೆದ್ರು. ಕರ್ನಾಟಕದ ಯುವ ಗಾಲ್ಫರ್ ಅವನಿ ಪ್ರಶಾಂತ್ ಅವರು ಕೇವಲ ಯುವ ಪ್ರತಿಭೆ ಮಾತ್ರವಲ್ಲ, ಭಾರತ ಗಾಲ್ಫ್ ಕ್ಷೇತ್ರದಲ್ಲೂ ಹೊಸ ಹೆಜ್ಜೆಯನ್ನ ಹಾಕಿದ್ದಾರೆ. ಬೆಂಗಳೂರು ಮೂಲದ ಅವನಿ ಕೇವಲ 19 ವರ್ಷದಲ್ಲೇ ಗಾಲ್ಫ್ ಕ್ಷೇತ್ರದಲ್ಲಿ ಹಲವಾರು ರೀತಿಯ ಸಾಧನೆಯನ್ನ ಮಾಡಿದ್ದಾರೆ. ಪ್ರಸ್ತುತ ಭಾರತದ ನಂಬರ್ 1 ಅಮೆಚೂರ್ ಗಾಲ್ಫರ್ ಆಗಿದ್ದು, ಜಗತ್ತಿನ ಅಮೆಚೂರ್ ರ್ಯಾಂಕ್ ನಲ್ಲೂ ತಮ್ಮ ಹೆಸರನ್ನ ಅಚ್ಚಿ ಹಾಕಿದ್ದಾರೆ. ಅವನಿ ಅವರು ಹೀರೋಸ್ ವುಮೆನ್ಸ್ ಇಂಡಿಯನ್ಸ್ ಓಪನ್ 2025 ಟೂರ್ನಮೆಂಟ್ ನಲ್ಲಿ ಪ್ರದರ್ಶನ ನೀಡಿದ್ದು ಟಾಪ್ 5 ಸ್ಥಾನ ಹೊಂದಿ ಭಾರತ ಮಹಿಳಾ ಗಾಲ್ಫ್ಗೆ ಹೆಮ್ಮೆ ತಂದಿದ್ದಾರೆ. ಅಷ್ಟು ಮಾತ್ರವಲ್ಲ, ಅವನಿ ಅವರು LET ಲೇಡೀಸ್ ಯುರೋಪಿಯನ್ ಟೂರ್ ನಲ್ಲಿ ಕೂಡ ಉತ್ತಮ ಪ್ರದರ್ಶನವನ್ನ ನೀಡಿದ್ದಾರೆ. ಅವನಿ ಅವರ ಮುಂದಿನ ಗುರಿ ಏನಂದ್ರೆ LPGA ಟೂರ್ಗೆ ಸ್ಥಾನ ಪಡೆಯುವುದು. ವಿದ್ಯಾರ್ಥಿಯಾಗಿಯೂ ಕ್ರೀಡಾ ಕ್ಷೇತ್ರದಲ್ಲಿಯೂ ತನ್ನ ಛಾಪನ್ನ ಮೂಡಿದ್ದಾರೆ. ಭಾರತೀಯ ಮಹಿಳಾ ಗಾಲ್ಫ್ ಯುಗದಲ್ಲಿ ಹೊಸ ಅಧ್ಯಾಯವನ್ನ ಈಗ ಅವನಿ ಅವರು ಬರೆದಿದ್ದಾರೆ. ಅವನಿ ಅವರು ಇದೇ ಹಾದಿಯಲ್ಲಿ ಸಾಗುತ್ತಿರುವ ಹುಮ್ಮಸ್ಸಿನ ಕನ್ನಡತಿಯಾಗಿದ್ದಾರೆ. ಇದು ಕನ್ನಡಿಗರಿಗೆ ಸಂತಸ ತರುವ ಸುದ್ದಿಯಾಗಿದೆ. ಕರ್ನಾಟಕದ ಗಾಲ್ಫ್ ಆಟಗಾರ್ತಿ ಅವನಿ ಪ್ರಶಾಂತ್ ಹೀರೋ ಮಹಿಳಾ ಇಂಡಿಯನ್ ಓಪನ್ 2025 ರಲ್ಲಿ 5ನೇ ಸ್ಥಾನವನ್ನ ಪಡೆದಿದ್ದಾರೆ. 12ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿನಿ ತನ್ನ ಪ್ರಯಾಣ, ಬೋರ್ಡ್ ಪರೀಕ್ಷೆಗಳು, ಪೋಷಕರ ಬೆಂಬಲ ಮತ್ತು ಭವಿಷ್ಯದ ಯೋಜನೆಗಳ ಬಗ್ಗೆ ಮಾತನಾಡಿದ್ದಾರೆ. ಅದೇನು ಅಂತ ನೀವೇ ಕೇಳ್ಕೊಂಡು ಬನ್ನಿ. Avni, your reaction on this entire tour that you finished right 5th. First thoughts? Obviously very happy with it. The way my front nine was going, I wasn't sure how the day was going to end. But I've been playing well on the back nine. So on the 10th tee, I told my caddy, let's shoot a 3 or 4 under here. And I shot a 3 under, so that was great. And through this, I got into the event next week, which was another goal of mine. And yeah, very happy with it. 3 Indians in top 5. How big is it an achievement for Indian women's golf? I think it's fantastic. We've all been playing pretty well on the LET as well, so it's great to see so many names up there in our home event. I think it's a very proud moment for all of us, and I can't wait to see an Indian win it soon though. Your overall thoughts on today's game, the final day's game, the way you played for the last 3 days coming into the final, what was going through your mind before the start of the game? Any special plans you made for the final day? So I mean, I didn't make any special plans, but I wanted to put a good number on the board because it's DLF and anything could happen with the top 3. So while I wanted to do that, it didn't exactly happen. But very happy with how I played the back nine, and yeah. You competed with throughout the day. You were playing with Shannon Tan, who's now at the top of the leader order of merit. How does it feel for you, and what sort of conversations you had with, which you'll take perhaps in the coming games and tours? Playing with Shannon, I was definitely very excited about it. She's been playing so well all year round, so it was good to watch her up close. She played great golf out there, and she's been pretty helpful with a lot of things as well. Anytime I have to ask her something, she will answer it with no problem. And yeah, I mean, just through all of her experience, she's given me a lot of help, I would say, to how to figure out European conditions, because we're both from Asia, so it's very, very different. Yeah. And yeah, I'm really happy that she won. What are your next plans immediately after this tournament? So I have the tournament in Taiwan, and then after that, I don't know if I'm into China yet, but then it's the final event of the year. You are also part of the Target Asian Games. What sort of preparations and tournaments like these will help you
do better next year at the Asian Games? Definitely, I think exposure with playing with professionals. I think when I played my first Asian Games, it was a very different experience for me. I definitely become a better player from then, smarter for sure. So I think if I just keep doing what I'm doing, improving on what I have to, I'll have a good chance at playing well there. And what does Avni do when she is not playing golf? I'm mostly playing catch up with schoolwork Okay. because I'm still in 12th, so I've just got to finish all of that up. And any pressure of clearing the board exams, and how will you be preparing for it? Absolutely nothing, no pressure from my parents or anyone. Okay. Yeah. Thank you and all the best. Thank you so much.